ಸರ ಸೊಪ್ಪು ಕಟ್ಟಿ ನೋಡಿ ಸರ. ಈ ಇತಿಹಾಸದಲ್ಲೇ ಯಾರೂ ಕೂಡ ನಿರೀಕ್ಷೆ ಮಾಡಿರಲಿಲ್ಲ. ಯಾಕಂದರೆ ಈ ಒಂದು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘ ನಮ್ಮ ಹುನಗುಂದ ಕೃಷಿ ಪತ್ತಿನ ಸಹಕಾರಿ ಸಂಘದ ಒಂದು ಅಡಿಯಲ್ಲಿ ಹಿರೇಬಾಗವಾಡಿಗೆ ಇರ್ಬೋದು, ಅನೇಕ ಗ್ರಾಮಗಳು ಇವತ್ತು ತಿಮ್ಮಾಪುರ ಆಗಿರ್ಬೋದು, ಹುನಗುಂದ ಆಗಿರ್ಬೋದು, ಹಿರೇಬಾಗವಾಡಿಗೆ ಆಗಿರ್ಬೋದು, ಇವೆಲ್ಲ ಕೂಡ ಒಂದೇ ಸಂಘದ ಅಡಿಯಲ್ಲಿ ಇವತ್ತು ಆಡಳಿತ ನಡೀತಾ ಇತ್ತು. ಬಹುತೇಕ ಅನೇಕ ಜನ ಈಗಿಂತ ನಿರ್ದೇಶಕರಾಗ್ತಿದ್ರು, ಆದರೆ ಕೆಲವು ಸರಿ ಆಗಿದ್ದಾರೆ, ಕೆಲವು ಸರಿ ಆಗಿಲ್ಲ. ಇವತ್ತು ಈ ಪ್ರಾಥಮಿಕ ಕೃಷಿ ಪತ್ತಿನ ಸಂಘವನ್ನು ನಾವು ಹಿರೇಬಾಗವಾಡಿಗೆ ಪ್ರಾರಂಭ ಮಾಡುವಂಥ ಉದ್ದೇಶ ಏನು ಅಂತಂದ್ರೆ, ಇವತ್ತು ಇಲ್ಲಿ ಇರುವಂಥ ರೈತರಿಗೆ ಬಹುತೇಕ ಹುನಗುಂದ ಅಂದ ತಕ್ಷಣ ದೊಡ್ಡ ಊರು, ಸುಮಾರು 10, 15, 20 ಸಾವಿರ ಹೆಚ್ಚಿನ ಜನಸಂಖ್ಯೆಯನ್ನು ಹೊಂದಿರುವಂಥ ಹುನಗುಂದ. ಆ ಹುನಗುಂದಕ್ಕೆ ಇವತ್ತು ಇವೆಲ್ಲ ವಿಲೀನ ಆಗಿರೋದ್ರಿಂದ ಇದನ್ನು ಪ್ರತ್ಯೇಕವಾಗಿ ಮಾಡಿದರೆ ಇಲ್ಲಿ ಭಾಗದ ರೈತರಿಗೆ, ಈ ಭಾಗದ ಜನರಿಗೆ, ಈ ಭಾಗದ ಎಲ್ಲರಿಗೂ ಕೂಡ ಎಲ್ಲ ವರ್ಗದ ಜನರಿಗೆ ಇವತ್ತು ಆರ್ಥಿಕವಾದ ನ್ಯಾಯವನ್ನು ಕೊಡಬೇಕು ಅನ್ನೋ ಉದ್ದೇಶದಿಂದ ಇವತ್ತು ನಾವು ಹಿರೇಬಾಗವಾಡಿಗೆ ಕೃಷಿ ಪತ್ತಿನ ಸಹಕಾರಿ ಸಂಘವನ್ನು ಇವತ್ತು ಪ್ರಾರಂಭ ಮಾಡಿದ್ದೀವಿ ಅನ್ನೋ ಮಾತನ್ನು ನಾನು ಇವತ್ತು ಹೇಳೋಕ್ಕೆ ಇಚ್ಛೆಪಡ್ತೇನೆ. ಯಾಕಂದರೆ ತಮ್ಮ ಬೇಡಿಕೆ ಕೂಡ ಇತ್ತು, ರಚಿಸೋದಕ್ಕೆ ಅವನ ಪ್ರಯತ್ನದಿಂದ ಆಗಿದೆ ಅಂದರೂ ಕೂಡ ತಪ್ಪಾಗಿಲ್ಲ ಅನ್ನೋ ಮಾತನ್ನು ನಾನು ಹೇಳೋಕ್ಕೆ ಇಷ್ಟಪಡ್ತೇನೆ. ಯಾರು ಅದರ ಪ್ರಯತ್ನವನ್ನು ಪಡ್ತಾರ, ಆ ಪ್ರಯತ್ನ ಪಟ್ಟರು ನಾವು ಮಾಡಬೇಕಾಗುತ್ತೆ. ಅದರ ಆಸಕ್ತಿ ಮತ್ತು ಇಚ್ಛಾಶಕ್ತಿ ಅನ್ನೋದು ಬಹಳ ಮುಖ್ಯ. ಯಾವುದೇ ಮನುಷ್ಯ ಯಾವುದರಲ್ಲಿ ಅವನ ಆಸಕ್ತಿ ಇರುತ್ತೆ, ಇಚ್ಛಾಶಕ್ತಿ ಇರುತ್ತೆ, ಅದರಲ್ಲಿ ಮುಂದುವರಿಯುವಂಥ ಕೆಲಸ ಆಗಬೇಕು. ಅದಕ್ಕೆ ಬೆಂಬಲಿಸುವಂಥ ಕೆಲಸ ನಮ್ಮ ಗ್ರಾಮಸ್ಥರಲ್ಲಾಗಬೇಕು, ನಮ್ಮಂಥವ್ರಿಗೆಲ್ಲರಿಗೂ ಕೂಡ ಆದಾಗ ಇವತ್ತು ಆ ಸಂಘಗಳು ಇವತ್ತು ಜನರಿಗೆ ಅನುಕೂಲ ಆಗೋ ರೀತಿಯಲ್ಲಿ ಬೆಳೆಯೋದಕ್ಕೆ ಸಾಧ್ಯ ಅನ್ನೋ ಮಾತನ್ನು ಸಹಕಾರಿ ಸಂಘ ಆಗಬೇಕು ಅನ್ನೋದು ಈ ಭಾಗದ ಕೆಲವಷ್ಟು ಹಳ್ಳಿಗಳು, ಇವತ್ತು ವೀರಾಪುರ ಆಗಿರ್ಬೋದು, ಚಿಕ್ಕಬಾಗವಾಡಿ ಆಗಿರ್ಬೋದು, ಅನೇಕ ಗ್ರಾಮಗಳು. ಯಾಕಂದರೆ ಇಲ್ಲೇ ಪಕ್ಕಕ್ಕೆ ನಿಮಗೆ ಬನ್ನಟ್ಟಿ ಕೃಷಿ ಪತ್ತಿನ ಸಹಕಾರಿ ಸಂಘ ಇದೆ, ಮತ್ತು ಚಿತ್ತವಾಡಿಗೆ ಕೃಷಿ ಪತ್ತಿನ ಸಹಕಾರಿ ಸಂಘ ಇದೆ. ಇಲ್ಲಿ ನಾಗೂರಿಗೆ ಹೋಗ್ರಿ, ನಾಗೂರಿಗೂ ಕೂಡ ನಾಗೂರು ಕೃಷಿ ಪತ್ತಿನ ಸಹಕಾರಿ ಸಂಘ ಕೂಡ ಇದೆ. ಅದು ಹಿರೇಬಾಗವಾಡಿಗೆ ಕೂಡ ಬಹಳಷ್ಟು ಅವಶ್ಯಕತೆ ಇತ್ತು. ಅದರಲ್ಲಿ ವೀರಾಪುರ ಆಗಿರ್ಬೋದು, ಇವತ್ತು ಚಿಕ್ಕಬಾಗವಾಡಿಗೆ 2 ಊರನ್ನು ಮಿಲನ ಮಾಡಿ ಈ ಒಂದು ಸಂಘವನ್ನು ರಚಿಸಿ ಇದರ ಸಂಸ್ಥಾಪಕರಾದಂಥ ಮುತ್ತಣ್ಣ ಕಲ್ಗುಡಿ ಬಹುತೇಕ ಇದನ್ನ ಪ್ರಯತ್ನವನ್ನು ಮಾಡಿದಂಥವರು ಇವತ್ತೇನು ಆಡಳಿತ ಮಂಡಳಿಯ ನಿರ್ದೇಶಕರಾಗಿದ್ದಾರೆ. ಎಲ್ಲರ ಒಂದು ಪ್ರಯತ್ನದಿಂದ ಇವತ್ತು ಫಲ ಇವತ್ತು ಸಿಕ್ಕಿದೆ ಅನ್ನೋ ಮಾತನ್ನು ನಾನು ಹೇಳಬೇಕಾಗುತ್ತೆ. ರೈತರಿಗೆ ಈಗ ಬೆಳೆ ಸಾಲ ಆಗಿರ್ಬೋದು, ಪಂಪ್ಸೆಟ್ ಸಾಲಗಳಾಗಿರ್ಬೋದು, ಮತ್ತು ಅನೇಕ ರೈತರಿಗೆ ಇವತ್ತು ಅಭಿವೃದ್ಧಿ ಮಾಡೋದಕ್ಕೆ ನೀವೆಲ್ಲರೂ ಹುನಗುಂದ ಸೊಸೈಟಿ ಮುಂದೆ ಹೋಗಬೇಕಾಗಿತ್ತು. ಆ ಒಂದು ಹುನಗುಂದ ಸೊಸೈಟಿಗೆ ಅಲ್ಲಿಗೆ ಹೋಗುವಂಥ ವ್ಯವಸ್ಥೆ ಆಗಿಕೊಡೋದು, ತಮ್ಮೂರಲ್ಲೇ ಇದ್ರೆ ಅದಕ್ಕೆ ಇನ್ನೂ ಒಂದು ಶಕ್ತಿ ಬರುತ್ತೆ, ತಮಗೆ ಅನುಕೂಲ ಆಗುತ್ತೆ ಅನ್ನೋದು ಉದ್ದೇಶವನ್ನು ಇಟ್ಕೊಂಡು ಇವತ್ತು ನಾವು ಇಲ್ಲಿ ಪ್ರಾರಂಭ ಮಾಡಿದ್ವಿ. ಇದ್ರ ಜೊತೆಗೆ ಇವತ್ತು ಹುನಗುಂದ ಮತಕ್ಷೇತ್ರದಲ್ಲಿ ಬಹುತೇಕ ಬಹಳಷ್ಟು ಗ್ರಾಮಗಳಲ್ಲಿ ಸೊಸೈಟಿ ಇರಲಿಲ್ಲ. ಸ್ವೀಕರಿಸಬೇಕು. ಒಂದು ಸ್ವಂತ ಮನೆ ಕಟ್ಟುವ ಕನಸು ಯಾರಿಗೆ ತಾನೇ ಇರಲ್ಲ. ಹಾಗೇನೆ ಆ ಮನೆ ಕಟ್ಟಲು ಬಳಸುವ ವಸ್ತುಗಳು ಕೂಡ ಅಷ್ಟೇ ಮುಖ್ಯವಾಗಿರುತ್ತೆ. ಹಾಯ್ ಹಲೋ ನಮಸ್ಕಾರ ಬಾಗಲಕೋಟೆ ಜನತೆಗೆ. ನಾವು ಇವತ್ತು AR ಎಂಟರ್ಪ್ರೈಸಸ್ ರವರ ಪ್ಲೈವುಡ್ ಅಂಡ್ ಹಾರ್ಡ್ವೇರ್ ಶಾಪ್ ನಲ್ಲಿದ್ದೇವೆ. ಇಲ್ಲಿ
ಮುಖ್ಯವಾಗಿ ನಿಮ್ಮ ಮನೆಗೆ ಬೇಕಾಗುವ ರೆಡಿಮೇಡ್ ಬಾಗಿಲುಗಳು ಸಿಗುತ್ತವೆ. ವುಡ್ ತರಹ ಕಾಣಿಸುವ ಕಿನ್ಸಾ ಸ್ಟೀಲ್ ಡೋರ್, ಟೀಕ್ ವುಡ್ ಮೇನ್ ಡೋರ್, ಬೆಡ್ರೂಮ್ ಲ್ಯಾಮಿನೇಟೆಡ್ ಡೋರ್, WPC ಬಾತ್ರೂಮ್ ಡೋರ್ ಕೂಡ ಸಿಗುತ್ತವೆ. ಅದರಲ್ಲೂ ವಿಶೇಷವಾಗಿ ಕಿನ್ಸಾ ಸ್ಟೀಲ್ ನಲ್ಲಿ ಮೇನ್ ಡೋರ್, ಬೆಡ್ರೂಮ್ ಡೋರ್ ಹಾಗೂ ಬ್ಯಾಕ್ ಡೋರ್ ವಿತ್ ಮಲ್ಟಿ ಲಾಕಿಂಗ್ ಸಿಸ್ಟಮ್ ಗಳಲ್ಲಿ ಸಿಗುತ್ತವೆ. ಇವುಗಳಲ್ಲಿ 50 ವೆರೈಟಿ ಡೋರ್ ಗಳಿವೆ ಹಾಗೂ ವಾರಂಟಿ ಮತ್ತು ಟ್ರಸ್ಟ್ ಪ್ರೂಫ್ ಇರುತ್ತವೆ. ಕಿನ್ಸಾ ಸ್ಟೀಲ್ ಡೋರ್ ನಲ್ಲಿ ಫಿಂಗರ್ ಪ್ರಿಂಟ್ ಲಾಕ್, ಫೇಸ್ ಲಾಕ್ ಹಾಗೂ ಡಿಜಿಟಲ್ ಲಾಕ್ ಡೋರ್ ಗಳು ಕೂಡ ಅವೈಲೇಬಲ್ ಇವೆ. ಇದರಲ್ಲಿ ಸ್ಟಾರ್ಟಿಂಗ್ 23,000 ರೂಪಾಯಿಯಿಂದ 6 ಲಕ್ಷ ರೂಪಾಯಿಯ ವೆಚ್ಚದ ಲಕ್ಸುರಿ ಡೋರ್, ಸೆಮಿ ಲಕ್ಸುರಿ ಡೋರ್ ಗಳಿವೆ. ಹಾಗೇನೆ ಈ ಶಾಪ್ ನಲ್ಲಿ ಇಂಟೀರಿಯರ್ ಡಿಸೈನ್ ಹಾರ್ಡ್ವೇರ್, ವಾಟರ್ ಪ್ರೂಫ್ ಪ್ಲೈವುಡ್, ಮಾಡ್ಯುಲರ್ ಕಿಚನ್ ಯೂನಿಟ್, ಟಿವಿ ಯೂನಿಟ್, ಮೇನ್ ಡೋರ್ ಲಾಕ್ ಕಿಟ್ ಹಾಗೂ ಆಕ್ಸೆಸರೀಸ್ ಗಳು ಸಿಗುತ್ತವೆ. ಇದರ ಲೊಕೇಶನ್ ಅಂಜುಮನ್ ಕಾಂಪ್ಲೆಕ್ಸ್, ಶಾಪ್ ನಂಬರ್ 34, ಹುಬ್ಳಿ ಬೈಪಾಸ್ ರೋಡ್, ನವನಗರ, ಬಾಗಲಕೋಟೆ.